ರಾಜಲಕ್ಷ್ಮಿ ಎಲ್ಲಿಗೆ? ನಾನು ಮಡಕೆ ಹೊಡೆಯಕ್ ಹೋಗ್ತಿದ್ದೀನ ಆದ್ಯಾ. ಏನು ಮಡಕೆ ಹೊಡಿಯಕ್ಕ? ಮಾವ ಬೇಡ ಅಂತ ಹೇಳಿದ್ರಲ್ಲ. ನಾನ್ ಮಡಕೆನ್ ಒಡೆದು ಹಾಕ್ಲೇಬೇಕು. ನಮ್ಮತ್ತೆ ಹೇಳಿದ್ರು ಅಂತಾಗ್ಲಿ ಯಾರೋ ಏನೋ ಹೇಳಿದ್ರು ಅಂತಾಗ್ಲಿ ಸುಮ್ನಿರಲ್ಲ. ಇದಪ್ಪ ಹೆಣ್ಣು ಅಂದ್ರೆ. ಈಗ್ಲಾದ್ರೂ ಧೈರ್ಯ ಬಂತಲ್ವಾ? ಆದ್ರೂ ತಡಿಯೋದಕ್ಕೆ ಅವ್ರು ಯಾರು? ನಡಿ ಬಾ. ಭಾವನಾ, ರಾಜಲಕ್ಷ್ಮಿ ಮಡಿಕೆ ಹೊಡಿತಿದ್ದಾಳಂತೆ. ಹೌದಾ? ಹಾಗಾದ್ರೆ ನಮ್ ಬಂಗಾರ ಹೋದಾಗೆ. ರಾಜಲಕ್ಷ್ಮಿ, ಈಗ ನಮ್ ಬಂಗಾರ ಎಲ್ಲ ನಿನ್ ಕೈಯಲ್ಲೇ ಇದೆ. ಸರಿ ರಾಜಲಕ್ಷ್ಮಿ, ಮಡಕೆ ನೀನ್ ಹೊಡಿಲೇಬೇಕು. ಏನಣ್ಣ, ಮಡಿಕೆ ಹೊಡಿಬೇಕು ಅಂದ್ರೆ ಅದ್ರಲ್ಲಿ ಬಂಗಾರ ಹಾಕ್ಬೇಕು ತಾನೆ? ಬಂಗಾರ ಹಾಕಿಲ್ಲ ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೊಡಿಬೋದು. ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ ಹೊಡಿತಾಳೆ. ಆದ್ಯಾ, ನೀನ್ ಸುಮ್ನೆ ರೊಚ್ಚಿಗೇಳಿಸ್ಬೇಡ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೇಗೆ ಆಡ್ತಾರೆ? ನೀನ್ ಸುಮ್ನೆ ಇರು ಪಾರ್ವತಿ. ನೀನ್ ಒಪ್ಕೋಬೇಡ್ವೆ. ನಮ್ಗೆ ಸವಾಲೆಲ್ಲ ಬೇಕಾಗಿಲ್ಲ. ಅದ್ರೊಳಗಡೆ ಇರೋ ಬಂಗಾರ ನಮಗ್ ಸಿಕ್ಕಿದ್ರೆ ಸಾಕು. ನೀನ್ ಹಾಗೆ ಹೊಡಿ. ನಾನ್ ಚಾಲೆಂಜ್ ಮಾಡ್ತೀನಿ ಅತ್ತೆ. ನಾನೊಬ್ಳು ಪ್ಲೇಯರ್, ನಾನ್ ಗೆಲ್ತೀನಿ. ಪ್ಲೇಯರಾ? ಅಂದ್ರೆ ಹೇಗಾದ್ರೂ ಆಡಬಹುದು ಅಂತ ಹೇಳ್ತಿದ್ದಾಳೆ. ರಾಜಿ, ನಮ್ ಬಂಗಾರ ಮಾತ್ರ ನಮಗ್ ಸಿಗ್ಬೇಕು. ಅದು ನೆನ್ಪಲ್ಲಿಟ್ಕೋ. ಸರಿ ಅತ್ತೆ. Come on, Rajalakshmi, you can do it. Come on, Rajalakshmi, come on, come on. ಅಯ್ಯೋ ಅಯ್ಯೋ, ಹೊಡಿ ಹೊಡಿ ರಾಜಲಕ್ಷ್ಮಿ, ಹೊಡ್ದಾಕು ಹೊಡ್ದಾಕು. ಸೂಪರ್ ಸೂಪರ್, ಕಮ್ ಆನ್. ಜರ್ಗೆ 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 ಅಮ್ಮ ಜರ್ಗೆ. ಇದೇನ್ ಶಿವರಾಜು, ಅವರೆಲ್ಲ ಬೇಡ ಅಂದ್ರಲ್ವಾ ಮಡಕೆ ಹೊಡಿಯೋದ್ನ? ಆದ್ರೂ ರಾಜಲಕ್ಷ್ಮಿ ಕೈಲಿ ಮಡಕೆ ಹೊಡ್ಸಿದ್ರಲ್ಲ, ಯಾಕೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ಭಾವನವ್ರೆ. ನನ್ನ ಹೆಂಡತಿ ನಿಮ್ಮ ಹೆಂಡತಿ ಸೇರ್ಕೊಂಡು ಏನೋ ಮಾಡಿದ್ದಾರೆ. ಏನಾದ್ರೂ ಅಣ್ಣಂಗೆ ಗೊತ್ತಾದ್ರೆ
ಯಾಕೆ ಅಂದರೆ ಅವರು ನಿಮ್ಮ ಹಾಗೆ ಇರ್ತಾರೆ ಅಂತ, ನಿಮ್ಮ ಮಾತನ್ನ ದಾಟದೇ ಇರ್ತಾರೆ ಅಂತ. ಆದರೆ ನಿಮ್ಮ ಮಗಳೇ ನಿಮ್ಮ ಮಾತನ್ನ ದಾಟಿ ಹೋಗಿದ್ದಾಳೆ ಅಂದರೆ ನಿಮ್ಮ ಮನೆ ಮರ್ಯಾದೆ ಗೌರವನ ದಾಟಿ ಹೋದಾಗೆ, ನಿಮ್ಮನ್ನೇ ದಾಟಿ ಹೋದಾಗೆ. ಮದ್ವೆ ಆಗೋಕ್ ಮುಂಚೆ ನಮ್ ಮಾತೆ ಕೇಳ್ತಾ ಇಲ್ಲ, ಮದ್ವೆ ಆದ್ಮೇಲೆ ನಮ್ ಮಾತಕ್ ಬೆಲೆ ಕೊಡ್ತಾಳ? ನಾವು ನಿಮ್ ಮಗಳನ್ನ ನಮ್ ಮನೆ ಸೊಸೆ ಮಾಡ್ಕೋಬೇಕು ಅನ್ಕೊಂಡಿದ್ದು ನಿಮ್ಮನ್ನ ನೋಡಿ, ನಿಮ್ ಸಂಸ್ಕಾರನ ನೋಡಿ. ಆದ್ರೆ ನಿಮ್ ಮಗಳು ಸಂಸ್ಕಾರ ಇಲ್ದೇನೆ ಹುಡುಗರ್ ತರ ಮಡ್ಕೆ ಹೊಡೆಯಕ್ ಹೋಗಿದ್ದಾಳೆ. ನಾಳೆ ನಾವು ದಾರಿಲ್ ಹೋಗ್ಬೇಕಾದ್ರೆ ನಿಮಗ್ ಸೊಸೆ ಆಗ್ಬೇಕಾಗಿರೋಳು ಹುಡುಗನ್ ತರ ಮಡ್ಕೆ ಹೊಡೆದಿದ್ದಾಳೆ ಅಂತ ಕೇಳಿದ್ರೆ ನಾವು ಅವ್ರಿಗೆ ಏನಂತ ಉತ್ತರ ಕೊಡಕ್ಕಾಗುತ್ತೆ? ನೋಡಿ, ಹುಡುಗನ ಹಾಗಲ್ಲ, ಹೆಣ್ಣು ಹುಲಿ ಹಾಗೆ ಹೊಡೆದ್ಲು ಅಂತ ಹೇಳಿ. ಒಂದು ಹೆಣ್ಣು ಹೊಡೆದ್ಲು ಅಂತ ಹೇಳಿ. ಅವರು ನಾಚಿಕೆಯಿಂದ ತಲೆ ತಗ್ಗಿಸ್ಕೋತಾರೆ. ಇದು ಅಮೆರಿಕ ಅಲ್ಲ ಅಮ್ಮ, ಹುಡುಗಿರು ಹುಡುಗರ ತರ ನಡ್ಕೊಳ್ಳೋದಕ್ಕೆ. ಆದ್ರೆ ಈ ವಿಷಯದಲ್ಲಿ ನಿನ್ ತಲೆ ಹಾಕ್ಬೇಡ. ಅದ್ ಹಾಗ್ ಆದ್ಯಾ, ಮನೇಲಿ ಹುಟ್ಟು ಬೆಳೆದಿರೋ ಹುಡುಗಿ ಈ ರೀತಿ ಎಲ್ಲ ಮಾಡಿದ್ಲು ಅಂತ ಗೊತ್ತಾದ್ರೆ ಹೋಗೋದು ನಮ್ಮ ಮರ್ಯಾದೆ ಅಲ್ಲ, ನಿಮ್ಮ ಮರ್ಯಾದೆನೇ ಮಾವನವ್ರೆ. ಹೇ ರಾಜಲಕ್ಷ್ಮಿ, ಬೀಗ್ರ ಮಾತನ್ನ ಮೀರಿ ಮಡಿಕೆ ಯಾಕೊಡ್ದೆ? ನಿಮ್ಮಪ್ಪ ಕೂಡ ಹೇಳಿಲ್ವಾ ಬೇಡ ಅಂತ? ರಾಜಲಕ್ಷ್ಮಿ, ನನ್ನ ಮಾತನ್ನ ದಾಟಿ ಯಾಕೆ ಹೋದೆ? ಅಣ್ಣ, ರಾಜಲಕ್ಷ್ಮಿ ನಿಮ್ಮ ಮಾತನ್ನ ಯಾವತ್ತೂ ಮೀರಲ್ಲ. ನಾವು ನೋಡಿದಾಗ ರಾಜಲಕ್ಷ್ಮಿ ಅಲ್ಲಿರ್ಲಿಲ್ಲ. ಆಮೇಲೆ ಮಡಿಕೆ ಹೊಡೆದಿದ್ದಾಳೆ ಅಂದ್ರೆ ಅದಕ್ಕೆಲ್ಲ ಕಾರಣ ಪಾರ್ವತಿ ಮತ್ತೆ ಪದ್ಮಕ್ಕ. ಹೌದು ಭಾವನವ್ರೆ, ಪದ್ಮ ಪಾರ್ವತಿ ಮಡಿಕೆ ಹೊಡಿಬೇಕಾದ್ರೆ ನಾವು ಅಲ್ಲೇ ಇದ್ವಿ. ಆದ್ರೆ ಅವ್ರಿಗೆ ಹೊಡಿಯೋಕ್ಕಾಗಲಿಲ್ಲ. ಆಮೇಲೆ ನೋಡಿದ್ರೆ ರಾಜಲಕ್ಷ್ಮಿ ಮಡಿಕೆ ಹೊಡೆದ್ಲು ಅಂದ್ರೆ ಇವ್ರು ಏನೋ ಮಾಡಿ ಮಡಿಕೆ ಹೊಡ್ಸಿದ್ದಾರೆ ಭಾವನವ್ರೆ. ಯಾರು ಎಷ್ಟೇ ಹೇಳಿದ್ರು ನನ್ನ ಮಗಳು ನನ್ನ ಮಾತನ್ನ ದಾಟಿದಾಳೆ. ನಾಲ್ಕು ಜನರ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿದಾಳೆ. ನನ್ನ ಮಗಳು ತಪ್ಪು ಮಾಡಿದ್ರೆ ನಾನು ಮಾಡ್ದ ಹಾಗೇನೆ. ಅಣ್ಣ, ಅಣ್ಣ, ಮಡ್ಕೆಲ್ ಬಂಗಾರ ಹಾಕಿ ಮಡ್ಕೆನ ಒಡೆದವ್ರಿಗೆ ಬಂಗಾರ ಅಂದಿದ್ದಕ್ಕೆ ಅವಸರಪಟ್ಟು ನಾನು ಪಾರ್ವತಿ ಬಂಗಾರ ಹಾಕಿದ್ವಿ. ಕೊನೆಗೆ ನಮ್ಮ ಕೈಲಿ ಹೊಡಿಯೋಕ್ಕಾಗಲಿಲ್ಲ ಅಂತ ರಾಜಲಕ್ಷ್ಮಿ ಕೈಲಿ ಹೊಡ್ಸೋಣ ಅನ್ಕೊಂಡು ಅತ್ತಿಗೆ ಚೈನು ಅದ್ರಲ್ಲಿ ಹಾಕಿದೀವಿ ಅಂತ ಸುಳ್ಳು ಹೇಳಿ ರಾಜಲಕ್ಷ್ಮಿ ಕೈಲಿ ನಾನೇ ಹೊಡ್ಸಿದ್ದು. ಇದರಲ್ಲಿ ತಪ್ಪು ನಂದೇ ಅಣ್ಣ. ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸಿ. ಭಾವನವ್ರೆ, ಇದರಲ್ಲಿ ನಂದು ತಪ್ಪಿದೆ. ಬಂಗಾರ ಎಲ್ಲ ಹೊರಟೋಗುತ್ತೆ ಅಂತ ಭಯಪಟ್ಟು ಪದ್ಮ ಅತ್ತಿಗೆನೂ ಭಯ ಪಡಿಸಿದೆ. ಅದಕ್ಕೆ ಅತ್ತಿಗೆ ಈ ಕೆಲಸ ಮಾಡಿದ್ದು. ಅದಕ್ಕೆ ನನ್ನ ಕೂಡ ಕ್ಷಮಿಸಿ. ಬುದ್ಧಿ ಇದೆಯಾ ನಿಂಗೆ?
ಅಣ್ಣ ಮೊದಲೇ ಹೇಳಿರ್ಲಿಲ್ವಾ ರಾಜಲಕ್ಷ್ಮಿ ಮಡಕೆ ಹೊಡಿಬಾರ್ದು ಅಂತ? ಯಾಕೆ ಹೊಡ್ಸಿದ್ರಿ? ನಿಮ್ಮಿಂದ ರಾಜಲಕ್ಷ್ಮಿ ಸಿಕ್ಕಾಕೊಂಡಿದ್ದಾಳೆ. 4 ಜನರ ಮುಂದೆ ಅವಮಾನ ಆಗಿದೆ. ಏನೇ ಪದ್ಮ, ಬಂಗಾರ ಹೋದ್ರೆ ಹೋಯ್ತು, ಮಧ್ಯದಲ್ಲಿ ರಾಜಲಕ್ಷ್ಮಿನ ಯಾಕೆ ಸಿಕ್ಕಾಕ್ಸ್ದೆ? ಇಂಥ ಕೆಟ್ಟ ಕೆಲಸನ ಯಾಕೆ ಮಾಡ್ದೆ? ಆದ್ರೂ ನಿನ್ಗಿದೆಂತ ಬುದ್ಧಿನೇ? ನಮ್ಮ ಮನೇಲಿ ಏನ್ ಬಂಗಾರ ಇಲ್ವಾ? ಅದಕ್ಕೆ ಅಂತ ಹೋದ್ಯಾ ನೀನು? ಕೇಳಿದ್ರೆ ನನ್ನ ಹತ್ರ ಇರೋ ಬಂಗಾರನೇ ಕೊಡ್ತಿದ್ನಲ್ಲೇ. ಪದ್ಮ, ಒಬ್ಬರ ಮೇಲೆ ನಿರ್ಲಕ್ಷ್ಯನ ನೀನ್ ಇವತ್ತು ತೋರಿಸಿದ್ರೆ ಆ ಪರಿಸ್ಥಿತಿ ಇನ್ನೊಬ್ಬರಿಂದ ಎದುರು ಆದ್ರೆ ನಿನಗದು ಏನು ಅಂತ ಗೊತ್ತಾಗುತ್ತೆ. ಆ ನೋವೇನು ಅಂತ. ಮತ್ತೆ ಇನ್ನೊಂದ್ಸಲ ಇಂಥ ತಪ್ಪು ನಡೀದಿರೋ ಹಾಗೆ ನೋಡ್ಕೊಳ್ಳಿ. ರಾಜಾರಾಮ್ ಅವರೇ, ನೀವು ತಂದಿರೋ ರೇಷ್ಮೆ ವಸ್ತ್ರಗಳನ್ನ ದೇವರಿಗೆ ಸಮರ್ಪಿಸಬೇಕು. ಈಗ ಸೀತಾರಾಮ ವಿಗ್ರಹಗಳನ್ನ ಪೀಠದ ಮೇಲೆ ಅಲಂಕರಿಸಬೇಕು. ವಧೂವರರಿಬ್ಬರು ಸೇರಿ ಮಾಡಬೇಕು. ಪ್ರೆಸಿಡೆಂಟ್ ಅವರೇ, ಬನ್ನಿ. ಜೈ ಶ್ರೀರಾಮ್. ಇದೇನಿದು? ದೇವ್ರ ವಿಗ್ರಹ ಅಲ್ಲಾಡ್ತಾ ಇಲ್ವಲ್ಲ? ಇನ್ನೊಂದ್ಸರಿ ಪ್ರಯತ್ನ ಮಾಡಿ. ಇದೇನು ಇಷ್ಟು ವಿಚಿತ್ರವಾಗಿದೆ? ಏನಾದ್ರೂ ಅಪಚಾರ ನಡೀತಾ? ಏನೋ ಗೊತ್ತಿಲ್ಲ. ರಾಮನ ವಿಗ್ರಹ ಸ್ವಲ್ಪನೂ ಅಲ್ಲಾಡ್ತಾನೇ ಇಲ್ಲ. ರಾಜಾರಾಮ್ ಅವರೇ, ಶ್ರೀರಾಮನ ಕಲ್ಯಾಣನ ಯಾವಾಗ್ಲೂ ನೀವೇ ಮಾಡ್ತಿದ್ರಿ. ಈಗ ಮಾಡ್ತಿಲ್ಲ ಅಂತ ರಾಮ ಕದಲ್ತಿಲ್ವೇನೋ? ಒಂದ್ಸರಿ ನಿಮ್ ಜೋಡಿ ಪ್ರಯತ್ನ ಮಾಡಿ. ಯಾಕಂದ್ರೆ ಬಿಲ್ಲು ಎತ್ತಬೇಕಾದ್ರೆ ಎಷ್ಟು ಜನ ಪ್ರಯತ್ನಿಸಿದ್ರು ಎತ್ತೋಕಾಗ್ಲಿಲ್ಲ. ರಾವಣ ಬ್ರಹ್ಮ ತುಂಬಾ ಪ್ರಯತ್ನಿಸ್ದ, ಅವರಿಂದನೂ ಆಗ್ಲಿಲ್ಲ. ಕೊನೆಗೆ ರಾಮ ಎತ್ತಿದ್ದಕ್ಕೆ ಆ ಬಿಲ್ಲು ಎತ್ತೋಕಾಯ್ತು.
ಹಾಗೆ ನೀವು ರಾಮನ್ನ ಕದಲ್ಸಿದ್ರೆ ಕದಲ್ತಾರೆ. ಒಂದ್ಸರಿ ಪ್ರಯತ್ನ ಮಾಡಿ. ರಾಜು ಹೋಗೋ, ತಡ ಮಾಡಿದ್ರೆ ಮುಹೂರ್ತ ಮೀರೋಗುತ್ತೆ. ಜಾನಕಿ ಹೋಗಮ್ಮ. ಜೈ ಶ್ರೀರಾಮ್. 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 जय श्री राम. जय श्री राम. ರಾಜಾರಾಮ್ ಅವರೇ, ಈ ಕಲ್ಯಾಣ ನಿಮ್ ಕೈಯಾರೆ ನಡಿಬೇಕು ಅಂತ ಸ್ವಾಮಿಯವರು ಕದಲ್ಲಿಲ್ಲ. ನಾನ್ ರಾಜುಗೆ ಹೇಳಿದೆ ಪುರೋಹಿತ್ರೆ, ಸ್ವಾಮಿನೇ ಕನ್ಸಲ್ ಬಂದು ಕಲ್ಯಾಣೋತ್ಸವನ ಇವರೇ ಮಾಡಬೇಕು ಅಂತ ಹೇಳಿದ್ರು. ನೀವು ತುಂಬಾ ಭಕ್ತಿ ಇರೋರು, ಅದಕ್ಕೆ ದೇವ್ರು ನಿಮ್ ಕೈಯಾರೇನೆ ಕಲ್ಯಾಣ ಮಾಡಿಸ್ಕೋಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾನೆ. ಹಾಗೆ ಹೇಳ್ಬೇಡಿ. ನಾವು ಪ್ರೆಸಿಡೆಂಟ್ ಅವ್ರಿಗೆ ಮಾತು ಕೊಟ್ಟಿದ್ವಿ, ಅವ್ರ ಕೈಯಾರೆ ಕಲ್ಯಾಣ ಮಾಡಿಸೋದೇ ಒಳ್ಳೇದು. ನನ್ನ ಕ್ಷಮಿಸ್ಬಿಡಿ ರಾಜಾರಾಮ್ ಅವರೇ. ನೀವು ಹೇಳಿದಾಗೆ ಉತ್ಸವ ನಡೆಯೋದು ಮುಖ್ಯನೇ ಹೊರತು ಯಾರು ನಡೆಸ್ಕೊಟ್ರೆ ಏನು. ನಿಮ್ಮಲ್ಲಿ ಪೈಪೋಟಿ ಅನ್ನೋದಿಲ್ಲ, ಸ್ವಾರ್ಥ ಅನ್ನೋದೂ ಇಲ್ಲ. ನಿಮ್ಮಂಥ ದೊಡ್ಡ ವ್ಯಕ್ತಿಗಳಿಗೆ ಮಾತ್ರನೇ ಆ ಭಗವಂತ ಪೂಜೆ ಮಾಡುವಂಥ ಅದೃಷ್ಟ ಕೊಡ್ತಾನೆ. ನಾವು ಈ ಕಲ್ಯಾಣೋತ್ಸವ ನೋಡೋದೇ ಒಂದು ಪುಣ್ಯ ಅಲ್ಲದೆ, ಭಗವಂತನಿಗೆ ನಾವು ಕಲ್ಯಾಣೋತ್ಸವ ಮಾಡೋದು ಇಷ್ಟ ಇಲ್ಲ. ಅದಕ್ಕೆ ಕಲ್ಯಾಣೋತ್ಸವನ ನೀವೇ ನೆರವೇರಿಸಿ. ರಾಜಾರಾಮ್ ಅವರೇ, ಕಲ್ಯಾಣ ಶುರು ಮಾಡೋಣವಾ? ಕಲ್ಯಾಣಕ್ಕೆ ಬಂದಿರೋ ಎಲ್ಲಾ ಭಕ್ತರು ಕೂತ್ಕೊಳ್ಳಿ. ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಆಂಜನೇಯ, ಆಗಾಗ ಮಮ್ಮ ನಿನ್ ಬಗ್ಗೆ ಹೇಳ್ತಿದ್ರು, ಆಪತ್ತಿನಲ್ಲಿರ್ಬೇಕಾದ್ರೆ ನಿನ್ನ ನೆನ್ಸ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತ. ಆಮೇಲೆ ಗೊತ್ತಾಯ್ತು ನೀನು ಎಷ್ಟು ದೊಡ್ಡ ದೇವ್ರು ಅಂತ. ನೀನು ಸೀತಾರಾಮನ್ನ ಒಂದ್ ಮಾಡಿದ್ಯಂತೆ. ಹಾಗೆ ನನಗೂ ಒಂದು ಕೋರಿಕೆ ಇದೆ. ಆ ಸೀತಾರಾಮನ ಹಾಗೆ ರಾಜಲಕ್ಷ್ಮಿ ಅವ್ರ ಅಪ್ಪ ಅಮ್ಮನೂ ಒಂದ್ ಮಾಡ್ಬೇಕು. ಅವರಿಬ್ಬರ ಕೈಯಲ್ಲಿ ಈ ಕಲ್ಯಾಣನ ಮಾಡಿಸ್ತಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಸ್ವಾಮಿ.
ರಾಜಲಕ್ಷ್ಮಿ, ನೀನ್ ನಿಜವಾಗ್ಲೂ ಗ್ರೇಟ್. ನೀನ್ ಹೇಗ್ ಬೇಡ್ಕೊಂಡಿಯೋ ಹಾಗೆ ನಿಮ್ಮ ಅಪ್ಪ ಅಮ್ಮ ಇಬ್ರು ಸೇರಿ ಕಲ್ಯಾಣ ನಡೆಸ್ತಿದ್ದಾರೆ. ಆದ್ಯ, ಐಡಿಯಾ ಹೇಳಿ ಪ್ಲಾನ್ ಮಾಡಿದ್ದೆಲ್ಲ ನೀನೆ. ಕ್ರೆಡಿಟ್ ನನಗೆ ಕೊಡ್ತಿದ್ಯಾ? ನಾವಿಬ್ರು ಸೇರಿನೇ ಮಾಡಿದೀವಿ.